ಕಹಳೆ ಮೊಳಗ್ತಿದ್ದ ಹಾಗೆ ಹೋರಾಟಕ್ಕೆ ಹೋರಾಟಗಾರರು ಅಣಿಯಾಗ್ತಿದ್ದ ಹಾಗೆ ಈಗ ಎಚ್ಚೆತ್ತುಕೊಂಡಂತೆ ಕಾಣಿಸ್ತಾ ಇದೆ. ಇಂಗ್ಲಿಷ್ ಬೋರ್ಡ್ಗಳ ವಿರುದ್ಧ ಕನ್ನಡ ಸಂಘಟನೆಗಳು ಹೋರಾಟವನ್ನ ಆರಂಭಿಸಿವೆ. ಮಹದೇವಪುರ ವಲಯದಲ್ಲಿ ಈಗ ಖಾಸಗಿ ಕಂಪನಿಗಳು ಎಚ್ಚೆತ್ತುಕೊಂಡಿದ್ದು ಕಂಪನಿ ಮಾಲ್ಗಳ ಮುಂದೆ ಕನ್ನಡದ ಬಾವುಟವನ್ನ ಹಾಕೋ ಮೂಲಕವಾಗಿ ನಾವು ಕನ್ನಡ ಪರ ಇದ್ದೀವಿ ಅಂತ ತೋರ್ಪಡಿಸೋ ಕೆಲಸವನ್ನ ಮಾಡಿದ್ದಾರೆ. ಫಿನಿಕ್ಸ್ ಮಾಲ್ ಮುತ್ತಿಗೆಗೆ ಕನ್ನಡ ಸಂಘಟನೆಗಳು ಯತ್ನವನ್ನ ನಡೆಸಿದ್ವು. ಪ್ರತಿಭಟನಾಕಾರರನ್ನ ಪೊಲೀಸರು ಈ ಸಂದರ್ಭದಲ್ಲಿ ವಶಕ್ಕೆ ಪಡೆದಿದ್ದಾರೆ. ಟಿನ್ ಫ್ಯಾಕ್ಟರಿ ಫ್ಲೈಓವರ್ ತಡೆದು ಪ್ರತಿಭಟನೆಯನ್ನ ಸಹ ಪ್ರತಿಭಟನಾಕಾರರು ನಡೆಸಿದ್ದಾರೆ. ಫ್ಲೈಓವರ್ನಲ್ಲಿ ಮುತ್ತಿಗೆ ಹಾಕುವ ಮೂಲಕವಾಗಿ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅಲ್ಲಿ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ, ಮಹದೇವಪುರ ವಲಯದಲ್ಲಿ ಖಾಸಗಿ ಕಂಪನಿಗಳು ಯಾವ ರೀತಿಯಾಗಿ ಕನ್ನಡದ ಬಾವುಟವನ್ನು ಹಾಕುವ ಮೂಲಕವಾಗಿ ಈಗ ಎಚ್ಚೆತ್ತುಕೊಂಡಿರುವಂತಹ ಪರಿ ಅದು. ಕಂಪನಿ ಮಾಲ್ಗಳ ಮುಂದೆ ಈಗ ಕನ್ನಡದ ಬಾವುಟ ಅಲ್ಲಲ್ಲಿ ರಾರಾಜಿಸ್ತಾ ಇದೆ. ನಾಮಫಲಕವನ್ನ ಕಡ್ಡಾಯಗೊಳಿಸುವಂತ ಹೋರಾಟವನ್ನ ಇವತ್ತು ಕರವೇ ಬಣ ಕೊಟ್ಟಿರುವಂಥದ್ದು. ಆ ಪ್ರಯತ್ನದ ಭಾಗವಾಗಿ ಇವತ್ತು ಎಲ್ಲೆಡೆ ಹೋರಾಟಗಳು ನಡೀತಾ ಇದೆ. ಆ ಹೋರಾಟದ ಒಂದು ಪ್ರಯತ್ನವನ್ನ ಹತ್ತಿಕ್ಕೋ ಕೆಲಸವನ್ನ ಪೊಲೀಸರು ಈ ಸಂದರ್ಭದಲ್ಲಿ ನಡೆಸ್ತಾ ಇದ್ದಾರೆ. ಕಾರ್ಯಕರ್ತರನ್ನೆಲ್ಲರನ್ನು ಕೂಡ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಹೋರಾಟಗಾರ್ತಿಯೋರ್ವರು ತಮ್ಮ ಕೈಯಲ್ಲಿದ್ದಂತಹ ಗಾಜನ್ನ ಪುಡಿ ಮಾಡೋ ಮೂಲಕವಾಗಿ ಕನ್ನಡವನ್ನು ಇನ್ನೆಷ್ಟು ಅವಮಾನಿಸ್ತೀರಿ, ಕಡೆಗಣಿಸ್ತೀರಿ, ನಮ್ಮ ಕನ್ನಡದ ಉಳಿವಿಗಾಗಿ ನಮ್ಮ ಹೋರಾಟವನ್ನು ಹತ್ತಿಕ್ತಿರಲ್ಲ, ಇದೆಷ್ಟು ಸರಿ ಅನ್ನುವಂಥ ಆಕ್ರೋಶವನ್ನು ಹೊರಹಾಕೋ ಮೂಲಕವಾಗಿ ಅಲ್ಲಿ ಗಾಜನ್ನ ಪುಡಿಗೊಳಿಸಿದ್ದಾರೆ. ಮತ್ತು ಕೆಲವೆಡೆ ರಸ್ತೆ ತಡೆಯನ್ನು ನಡೆಸಿ ಪ್ರತಿಭಟನೆಯನ್ನು ಕರವೇ ಬಣ ನಡೆಸಿರುವಂಥದ್ದು. ಕಂಪನಿ ಮಾಲ್ಗಳು ಕನ್ನಡ ಇಲ್ಲದಂತೆ ಒಂದು ನಾಮಫಲಕವನ್ನು ಹಾಕಿವೆ. ಕನ್ನಡವನ್ನು ಹಾಕ್ಕೊಳ್ಳೋಕ್ಕೆ ಇವ್ರಿಗೆ ಏನಾಗಿರೋದು? ಇಲ್ಲಿ ಬರ್ತೀರಿ, ದುಡಿತೀರಿ, ಬದುಕನ್ನು ಕಟ್ಕೊಳ್ತೀರಿ, ಇಷ್ಟೆಲ್ಲ ಆದರೂ ನಾವು ನಿಮ್ಮ ಯಾರನ್ನೂ ಕೂಡ ವಿರೋಧ ಮಾಡಲಿಲ್ಲ. ನಾವು ಕೇಳ್ತಾ ಇರೋದು ಇಷ್ಟೇ, ಕನ್ನಡವನ್ನು ಪ್ರೀತಿಸಿ, ಗೌರವಿಸಿ, ಬಳಸಿ ಅಂತ. ಅದನ್ನೂ ಮಾಡಲ್ಲ ಅಂತ ಅಂದರೆ ಇನ್ನೆಂಥ ಬೇಜವಾಬ್ದಾರಿ, ದುರಹಂಕಾರದ ವರ್ತನೆ ಇದು ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡಿತಾ ಇರುವಂತಹ ಕೆಲಸ ಕೂಡ ಆಗಿದೆ. ಒಂದು ಭಾಗದಲ್ಲಿ ಮಾಲ್ ಆಫ್ ಏಷ್ಯಾದಲ್ಲೂ ಕೂಡ ಭಾರಿ ಹೈಡ್ರಾಮಾ ಸೃಷ್ಟಿಯಾಯಿತು. ಮಹಿಳಾ ಕಾರ್ಯಕರ್ತೆಯರು ಅಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ರು. ಇನ್ನು ಮಹದೇವಪುರದ ಒಂದು ರಸ್ತೆಯಲ್ಲೂ ಕೂಡ ರಸ್ತೆ ತಡೆ ನಡೆಸುವ ಮೂಲಕವಾಗಿ ಹೋರಾಟಗಾರರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅಲ್ಲಲ್ಲಿ ಈಗ ಕನ್ನಡದ ಬಾವುಟ ರಾರಾಜಿಸ್ತಾ ಇದೆ.